ಸರ್ವರಿಗೂ ಸ್ವಾಗತ ಸುಸ್ವಾಗತ. ಶ್ರೀ ಗವಿಸಿದ್ದೇಶ್ವರ ಚರಿತ್ರೆಯ ಮುಂದುವರಿದ ಭಾಗವನ್ನು ನೋಡೋಣ. ಈ ಹಿಂದಿನ ಸಂಚಿಕೆಯಲ್ಲಿ ಆ ಗವಿಸಿದ್ದೇಶ್ವರರು ಮಾಯಾವೇಷದಿಂದ ಬಂದು ಆ ಗಂಗಮ್ಮನನ್ನು ಪರೀಕ್ಷಿಸುತ್ತಿರುವಾಗ ಯಾರು ಹಸಿದವರಿಗೆ ಅನ್ನವನ್ನು ನೀಡ್ತಾರೋ ಅವರನ್ನೇ ನಾನು ಭಗವಂತ ಅಂತ ತಿಳಿತೀನಿ ಅಂತ ಆ ಗವಿಸಿದ್ದೇಶ್ವರ ಹೇಳುತ್ತಿರುವಾಗಲೇ ಆ ಗಂಗಮ್ಮಳು ತಾನು ತಂದಿದ್ದ ಬುತ್ತಿಯನ್ನು ಬಿಚ್ಚಲು ಮುಂದಾಗ್ತಾಳೆ. ಅಷ್ಟರಲ್ಲಿ ಗುರುವಿನ ತಿರುಕನ ವೇಷವು ಮಾಯವಾಗಿ ಭಸ್ಮ ರುದ್ರಾಕ್ಷಿಗಳನ್ನು ಧರಿಸಿದ ಶುಭ ವೇಷದಲ್ಲಿ ಕಂಗೊಳಿಸೋದನ್ನು ನೋಡ್ತಾಳೆ. ಆಗ ಆ ಬಾಲೆ ತುಂಬ ಆಶ್ಚರ್ಯವನ್ನು ಪಡ್ತಾಳೆ. ಹೇ ಗುರುವೇ, ಮತ್ತೇಕೆ ಈ ಮಂಗಳ ವೇಷ? ನೀನು ತಿರುಕನ ವೇಷದಲ್ಲಿ ಇದ್ದರೆ ನಾನು ನಿನ್ನನ್ನು ಬಿಟ್ಬಿಡ್ತೇನೆ ಅಂತ ತಿಳ್ಕೊಂಡಿದ್ದೀಯಾ ಅಂತ ಹೇಳ್ತಾಳೆ. ಆಗ ಗವಿಸಿದ್ದೇಶ್ವರನು, ಶಿವಭಕ್ತಳಾದ ನೀನು ಶಿವನ ಪೂಜೆ ಇಲ್ಲದೆ ತುತ್ತು ಅನ್ನವನ್ನು ನೀಡೋದಿಲ್ಲ ಎಂದು ತಿಳಿದು ನಾನು ಈ ಮಂಗಳ ವೇಷವನ್ನು ನಾನು ಧರಿಸಿದೆ ಅಂತ ಹೇಳಿದಾಗ, ಗಂಗೆಯು ನಿನ್ನ ಹಣೆಯ ಮೇಲಿರುವ ಭಸ್ಮವು ನೀನು ಶಿವಪೂಜೆಯನ್ನು ಮುಗಿಸಿ ಬಂದಿರುವ ಥರ ಸೂಚಿಸುತ್ತದೆಯಲ್ಲ ಅಂತ ಹೇಳ್ತಾಳೆ. ಆಗ ಸ್ವಾಮಿ, ಹೌದು, ನಾನು ಪೂಜೆಯನ್ನು ಮುಗಿಸಿ ಗವಿಯಲ್ಲಿ ಮಲಗಿರುವಾಗ ನಿನ್ನ ಭಕ್ತಿಯ ಮಹಿಮೆಯಿಂದ ನಾನು ಇಲ್ಲಿಗೆ ಬಂದೆ ಅಂತ ಹೇಳ್ತಾರೆ. ಆಗ ಗಂಗೆಯು ಬುತ್ತಿಯನ್ನು ಬಿಚ್ಚಿ ಊಟವನ್ನು ಮಾಡಿ ಅಂತ ಸಿದ್ದೇಶ್ವರರನ್ನು ಕೇಳಿಕೊಂಡಾಗ ಶ್ರೀಗಳು ಗಂಗಮ್ಮಳಿಗೆ, ನೀನು ಕೂಡ ನನ್ನ ಜೊತೆ ಊಟ ಮಾಡು ಅಂತ ಹೇಳಿದಾಗ ಗಂಗಮ್ಮ, ನಾನು ಊಟ ಮಾಡುವುದು ಸರಿಯಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಪ್ರತ್ಯುತ್ತರವಾಗಿ ಸಿದ್ದೇಶ್ವರರು, ಶಿವಭಕ್ತಿ ಇಲ್ಲದವರೊಡನೆ ಊಟವನ್ನು ನಾನು ಮಾಡಲಾಗೋದಿಲ್ಲ ಅಂತ ಹೇಳಿದಾಗ ಗಂಗೆಯು ಗವಿಸಿದ್ದೇಶ್ವರರೊಡನೆ ಊಟವನ್ನು ಮಾಡ್ತಾಳೆ. ಭಕ್ತರಲ್ಲಿ ದೇವರಿಗೆ ಎಷ್ಟೊಂದು ಪ್ರೀತಿ ಇದೆ ಎಂದು ಅವಳು ತಿಳಿದು ಆಶ್ಚರ್ಯವನ್ನು ಪಡ್ತಾಳೆ. ಮಗಳೇ, ಇಂದು ನಿನ್ನೊಡನೆ ಕೂಡಿ ಊಟ ಮಾಡಿದ್ದರಿಂದ ಹಿಂದೆ ಶಿವನು ಚನ್ನನ ಮನೆಯಲ್ಲಿ ಅಂಬಲಿಯುಂಡಾಗ ಆದ ಸಂತೋಷಕ್ಕಿಂತಲೂ ಹಿರಿದಾಗಿದೆ ಅಂತ ಹೇಳಿ ನಾನು ಬರುತ್ತೇನೆ ಎಂದು ಹೇಳಿ ಅವರು ಹೊರಡಲು ಮುಂದಾಗ್ತಾರೆ. ಅಷ್ಟರಲ್ಲಿ ಗಂಗೆಯು ಗುರುವಿನ ಪಾದವನ್ನು ಹಿಡಿದು, ಗುರುವೇ, ಈ ಮರದಡಿಯಲ್ಲಿ ಮಲಗು, ನಿನ್ನ ಪಾದ ಸೇವೆಯನ್ನು ಮಾಡಿ ನಾನು ಧನ್ಯಳಾಗುತ್ತೇನೆ. ನೀನು ನಮ್ಮ ಮನೆಗೆ ಬಂದು ನನ್ನ ಹೆತ್ತವರಿಗೆ ನೀನು ದರ್ಶನವನ್ನು ಕೊಡಬೇಕೆಂದು ಕೇಳ್ತಾಳೆ. ಅದಕ್ಕೆ ಸಿದ್ದೇಶ್ವರನು, ಅದು ಮಾತ್ರ ಸಾಧ್ಯವಿಲ್ಲ. ನಿಮ್ಮ ಮನೆಯಲ್ಲಿ ಬಹಳ ನಿಯಮಗಳಿವೆ, ಮಡಿ ಮೈಲಿಗೆಗಳಿವೆ. ಆಧುನಿಕರಿಗೂ ಊರಿಂದ ಊರಿಗೆ ಭಿಕ್ಷೆಯನ್ನುಂಡು ತಿರುಗುವ ನನಗೂ ಎಲ್ಲಿಯ ಸಾಟಿ? ನಾನು ಅಲ್ಲಿಗೆ ಬಂದರೆ ನಿಮ್ಮವರು ಮೆಚ್ಚುವುದಿಲ್ಲ ಅಂತ ಹೇಳಿದಾಗ ಗಂಗೆಯು, ಗುರುವೇ, ನಿನ್ನ ಕೃಪಾಛತ್ರದಲ್ಲಿರುವವರಿಗೆ ಮಡಿ ಮೈಲಿಗೆಗಳ ದೋಷ ಎಲ್ಲಿಂದ ಬರುತ್ತೆ? ನನ್ನ ತಾಯಿ ಹಿಂದೆ ಹಾಡಿದ ಮಾತುಗಳನ್ನು ನೆನೆದು ನನ್ನನ್ನು ಅಣುಕಿಸ್ತಾ ಇದೆಯಾ ಅಲ್ವಾ? ನಾನು ಮಾತ್ರ ನಿನ್ನನ್ನು ಎಂದಿಗೂ ಬಿಡಲಾರೆ ಅಂತಾಳೆ. ಅದಕ್ಕೆ ಸಿದ್ದೇಶ್ವರ, ನಿನ್ನ ಭಕ್ತಿಯೇ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ತಂದಿದೆ. ನಿನ್ನ ಹೆತ್ತವರ ಭಕ್ತಿ ಭಾವವು ಗಾಢವಾದರೆ ನಾನೇ ಬರುತ್ತೇನೆ, ಅದಕ್ಕೆ ಯಾರೇನು ಮಾಡಬೇಕಾಗಿಲ್ಲ ಅಂತ ಹೇಳ್ತಾನೆ. ಹಾಗಾದರೆ ನೀನು ಬರುವ ದಿನ ಯಾವುದು ಅಂತ ನಾನು ಕೇಳ್ಬೋದಾ ಅಂತ ಕೇಳಿದಾಗ ಸಿದ್ದೇಶ್ವರನು, ನೀನು ಇದೇ ರೀತಿಯಾಗಿ ಬುತ್ತಿಯನ್ನು ಉಣಿಸುತ್ತಿರು, ನಿನಗೆ ಒಬ್ಬ ಒಳ್ಳೆಯ ಗಂಡ ಬರ್ತಾನೆ, ಆಗ ನಿನ್ನ ಮದುವೆ ಆಗುವುದು ಎಂದು ಹೇಳಿ ಅದೃಶ್ಯವಾಗಿಬಿಡ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು. ಸರ್ವರಿಗೂ ಶುಭವಾಗಲಿ. ಎಲ್ಲರಿಗೂ ಕೂಡ ಆ ಶಿವನ ಕೃಪೆ ಫಲಿಸಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ನಿಮ್ಮ ಪ್ರೀತಿಯ ನಾನೇ ಭಾರತ.